ವಾಲಿಬಾಲ್ ಆಡುವಾಗ ಎರಡು ಗುಂಪುಗಳ ನಡುವೆ ಘರ್ಷಣೆ. ಆಸ್ಪತ್ರೆಗೆ ಭೇಟಿ ನೀಡಿದ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ. ಚಿಂತಾಮಣಿ ತಾಲೂಕಿನ ಕನಿಶೆಟ್ಟಹಳ್ಳಿ ಗ್ರಾಮದಲ್ಲಿ ವಾಲಿಬಾಲ್ ಆಡುವಾಗ ಎರಡು ಗುಂಪುಗಳ ನಡುವೆ ನಡೆದ ಘರ್ಷಣೆಯಲ್ಲಿ ಇಬ್ಬರು ಗಾಯಗೊಂಡು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೆಂಚಾಲಹಳ್ಳಿ ಠಾಣೆಯಲ್ಲಿ ಎರಡು ಪ್ರಕರಣಗಳು ದಾಖಲಾಗಿವೆ. ಎರಡು ತಂಡಗಳು ಆಟ ಆಡುತ್ತಿದ್ದಾಗ ಚೆಂಡು ಆಚೆ ಹೋಗಿದೆ, ಚೆಂಡು ಆಚೆ ಹೋಗಿರುವುದು ಇನ್ನಂತ ಒಂದು ಟೀಮ್ ಔಟ್ ಎಂದು ಮತ್ತೊಂದು ತಂಡ ವಾಗ್ವಾದ ನಡೆಸಿದೆ. ಎರಡು ತಂಡದವರು ಮಾತಿನ ಚಕಮಕಿ ನಡೆಯಿತು ಎಂದು ಒಂದು ತಂಡದ ಗಾಯಾಳು ಗೋವರ್ಧನ್ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ಆಟ ಮುಕ್ತಾಯ ಮಾಡಿ ಮನೆಗಳಿಗೆ ಹೋಗಿದ್ದೆವು. ನಾನು ಮನೆಯ ಬಳಿ ಇದ್ದಾಗ ಗ್ರಾಮದ ನರೇಂದ್ರ, ಗಣೇಶ, ಸೀನಾ, ಬಾಬು, ಬಾಲಾಜಿ, ಅನಿಲ್, ಕಲ್ಯಾಣ್, ನರಸಿಂಹಮೂರ್ತಿ ಕೈಗಳಲ್ಲಿ ಕಲ್ಲು, ದೊಣ್ಣೆಗಳನ್ನು ಹಿಡಿದುಕೊಂಡು ಬಂದು ನನ್ನ ಮೇಲೆ ಹಲ್ಲೆ ನಡೆಸಿದರು. ನರೇಂದ್ರ ಮಚ್ಚನ್ನು ಹಿಡಿದು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿ ಎಡಗೈ ಬೆರಳು ಮತ್ತು ಅದರ ಪಕ್ಕದ ಬೆರಳಿಗೆ ಗಾಯ ಮಾಡಿದ್ದಾರೆ. ಕೆಳಗೆ ತಳ್ಳಿ ತಲೆಗೆ ಗಾಯ ಮಾಡಿದ್ದಾರೆ. ಗ್ರಾಮದ ಜನರು ಜಗಳ ಬಿಡಿಸಿ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಏಕಾಏಕಿ ಜಗಳ ತೆಗೆದು ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ವಿರುದ್ಧವಾಗಿ ಮತ್ತೊಂದು ತಂಡದ ಗಾಯಾಳು ನರಸಿಂಹಪ್ಪ ಸಹ ಗೋವರ್ಧನ್ ತಂಡದ ವಿರುದ್ಧ ಹಲ್ಲೆಯ ಆರೋಪ ಮಾಡಿ ದೂರು ನೀಡಿದ್ದಾರೆ. ಗ್ರಾಮದ ಗಣೇಶಪ್ಪನವರ ಮನೆ ಹತ್ತಿರ ಇದ್ದಾಗ ಗ್ರಾಮದ ಗೋವರ್ಧನ್, ಭಾನುಪ್ರಕಾಶ್, ಬಾಬು, ಮಧುಸೂದನ್, ಕಾರ್ತಿಕ್, ಲೋಕೇಶ್, ಮನೋಜ್, ಶಂಕರಪ್ಪ, ರಾಜಶೇಖರ್, ಸಿದ್ದೇಪಲ್ಲಿ ಗ್ರಾಮದ ಹರೀಶ್, ಶಶಿಕುಮಾರ್, ಭರತ್ ಕುಮಾರ್ ಕೈಗಳಲ್ಲಿ ದೊಣ್ಣೆ ಹಿಡಿದುಕೊಂಡು ನರೇಂದ್ರರವರನ್ನು ಅಟ್ಟಿಸಿಕೊಂಡು ಬಂದು ಜಗಳ ಮಾಡಿದ್ದರು. ನಾನು ಅಡ್ಡ ಹೋಗಿ ಬಿಡಿಸಲು ಹೋದಾಗ ಎಲ್ಲರೂ ಕೈಗಳಿಂದ ಹಲ್ಲೆ ಮಾಡಿದರು. ಗೋವರ್ಧನ್ ನರೇಂದ್ರನಿಗೆ ಚಾಕುವಿನಿಂದ ತಿವಿಯಲು ಬಂದಾಗ ತಪ್ಪಿಸಿಕೊಂಡು ಓಡಿ ಹೋಗಲು ಯತ್ನಿಸಿದರು. ಬಿಡದೆ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದಾರೆ. ಗ್ರಾಮದ ಕೆಲವರು ಬಂದು ಜಗಳ ಬಿಡಿಸಿ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ಗಾಯಾಳು ನರಸಿಂಹಪ್ಪ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ಎರಡು ದೂರುಗಳು ಕೆಂಚಾಲಹಳ್ಳಿ ಠಾಣೆಯಲ್ಲಿ ದಾಖಲಾಗಿವೆ. ಆಸ್ಪತ್ರೆಗೆ ಭೇಟಿ ನೀಡಿದ ಮಾಜಿ ಶಾಸಕ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗೋವರ್ಧನ್ನ ಯೋಗಕ್ಷೇಮ ವಿಚಾರಿಸಲು ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿರವರು ಆಸ್ಪತ್ರೆಗೆ ಭೇಟಿ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಹಲ್ಲೆ ಮಾಡಿರುವವರ ವಿರುದ್ಧ ಕಠಿಣ ಕ್ರಮ ಪೊಲೀಸ್ ಇಲಾಖೆ ಜರುಗಿಸದಿದ್ದರೆ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಅವ್ರ ಮಗ ಸೀನಾ ಅಂತ, ಮಾರ್ಕೊಂಡಪ್ಪ ಮಂಜುನಾಥ್ ಅಂತ, ಮತ್ತು ಇನ್ನು ಅವ್ರ ಮಗ ಬೀದಿದ್ದಾರೆ. ಏನು ಸಾರ್ವಜನಿಕವಾಗಿ ಮಚ್ಚುಗಳಿಟ್ಕೊಂಡು ಓಡಾಡುವಂಥದ್ದನ್ನು ನಿಜವಾಗ್ಲೂ ಕೂಡ ಇದು ನಾವು ಖಂಡಿಸ್ತೇವೆ, ಖಂಡನೀಯ. ಹಾಗಾಗಿ ಆ ಗಾಯಾಳು ಇವತ್ತೇನು ಆಗಿದ್ದಾರೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು, ಅವ್ರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನು ಹೇಳಿದ್ದೇವೆ. ಮತ್ತು ಈಗ DYSP ಅವ್ರಿಗೆ ಮತ್ತೊಮ್ಮೆ ಮಾತಾಡ್ತೇನೆ. ಬೆಳಗ್ಗೆ ಎಲ್ಲ ಮಾತಾಡಿದ್ದೀವಿ. ಆ ಚಿತ್ರಗಳು ಕೂಡ ಅಲ್ಲೇನೇನು ಘಟನೆ ನಡೆದಿರ್ತಕ್ಕಂಥ ಸ್ಥಳದಲ್ಲಿ ನಮಗೇನು ಲಭ್ಯ ಇತ್ತು ಅವೆಲ್ಲ ಕೂಡ ಕಳಿಸಿದ್ದೀನಿ. ಯಾಕಂದರೆ ಕೈಯಲ್ಲಿ ಮಚ್ಚಿಟ್ಕೊಂಡಿರ್ತಕ್ಕಂಥದ್ದನ್ನು, ಓಡಾಡಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು, ಮತ್ತು ಅವ್ರಿಗೆ ಬೆರಳುಗಳು ಕೊಯ್ದಿರ್ತಕ್ಕಂಥ ಎಲ್ಲವನ್ನ ಕೂಡ ಕಳಿಸಿದ್ದೀನಿ. ಅವ್ರು ಏನು ಕ್ರಮ ತಗೊಳ್ತಾರೆ ನೋಡೋಣ. ಯಾಕಂದರೆ ಇದು ಅಸಾಲ್ಟ್ ಭಾಳ ಲಘುವಾಗಿ ತಗೊಂಡಿದ್ದಾರೆ, ಪೊಲೀಸ್ನವರು ಭಾಳ ಲಘುವಾಗಿ ತಗೊಂಡಿದ್ದಾರೆ. ಈ ರೀತಿ ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ. ಬ್ಯೂರೋ ರಿಪೋರ್ಟ್, ಸೈಯದ್ ಅಸ್ಲಂ ಪಾಷಾ, ಚಿಂತಾಮಣಿ.